ಇದನ್ನ ನಮ್ಮ ಹಿರಿಯರೆಲ್ಲ ಕೂಡ ತುಂಬಾ ಯೂಸ್ ಮಾಡ್ತಾ ಇದ್ರು. ಯಾವುದೇ ಕಾಯಿಲೆ ಇರಲಿ ಅವರು ಹಾಸ್ಪಿಟಲ್ಗೆಲ್ಲ ಹೋಗ್ತಾ ಇದ್ದಿದ್ದು ತುಂಬಾ ಕಡಿಮೆ. ಆದಷ್ಟು ಮನೆಯಲ್ಲೇ ಇರುವಂತಹ ಎಲೆಗಳು ಅಥವಾ ಏನೇನೋ ಬೇರುಗಳು ಇದರಿಂದೆಲ್ಲ ಔಷಧ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದನ್ನ ನಮ್ಮ ಹಿರಿಯರೆಲ್ಲ ಕೂಡ ತುಂಬಾ ಯೂಸ್ ಮಾಡ್ತಾ ಇದ್ರು. ಯಾವುದೇ ಕಾಯಿಲೆ ಇರಲಿ ಅವರು ಹಾಸ್ಪಿಟಲ್ಗೆಲ್ಲ ಹೋಗ್ತಾ ಇದ್ದಿದ್ದು ತುಂಬ ಕಡಿಮೆ. ಆದಷ್ಟು ಮನೆಯಲ್ಲೇ ಇರುವಂತಹ ಎಲೆಗಳು ಅಥವಾ ಏನೇನೋ ಬೇರುಗಳು ಇದರಿಂದೆಲ್ಲ ಔಷಧ ರೆಡಿ ಮಾಡ್ಕೊಳ್ತಾ ಇದ್ರು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದಿದ್ದು ಅಂತ ಹೇಳಿದರೆ ಈ ಸಾಂಬಾರ್ ನಟ್ಟಿ ಅಥವಾ ದೊಡ್ಡ ಪತ್ರೆ ಎಲೆ. ಇದು ಕೂಡ ಪರವಾಗಿಲ್ಲ, ಇಷ್ಟೇ ಸಣ್ಣ ಇದ್ರೂ ಕೂಡ ಮೆಡಿಸಿನಲ್ ವ್ಯಾಲ್ಯೂ ಏನು ಕಡಿಮೆ ಇರಲ್ಲ ಇದರಲ್ಲಿ. ಇದನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು, ಆಲ್ರೆಡಿ ಬಿಡಿಸಿದವಳು. ಈಗ ಮೊದಲಿಗೆ ನಾನು ಜ್ವರಕ್ಕೆ ಮತ್ತು ಮೂಗ್ ಬ್ಲಾಕ್ ಆಗೋದಕ್ಕೆ ಅಥವಾ ಕಟ್ಟಿರೋ ಮೂಗನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಮೆಡಿಸಿನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ದೊಡ್ಡ ಪತ್ರೆ ಎಲೆನ ಯೂಸ್ ಮಾಡಿ ಮೊದಲಿಗೆ 1 ಲೋಟ ಆಗುವಷ್ಟು ನೀರನ್ನು ಹಾಕಿ ಪಾತ್ರೆಗೆ. ಆ ನೀರನ್ನು ಬಿಸಿಗಿಡಿ. ಆ ನೀರು ಸ್ವಲ್ಪ ಬಿಸಿ ಆಗ್ತಾ ಬಂದ ಹಾಗೆ ನೀವು ಈ ಎಲೆಗಳನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಹೀಗೆ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡ್ಬಿಡಿ. ಈ ಥರ ನೀವೇನಾದ್ರೂ ನಿಮ್ಮ ಹತ್ರ ದೊಡ್ಡ ದೊಡ್ಡ ಎಲೆಗಳಿದ್ರೆ ಅದನ್ನ ನೀವು ಒಂದು 2 ಅಥವಾ 3 ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಚಿಕ್ಕ ಎಲೆಗಳಾಗಿರೋದ್ರಿಂದ ಒಂದು 7 ರಿಂದ 8 ಎಲೆ ಹಾಕ್ತಾ ಇದ್ದೀನಿ. ಚಿಕ್ಕದು, ತುಂಬಾ ಚಿಕ್ಕ ಎಲೆಗಳು. ಇದನ್ನ ನೀವು ಹಿಂಗೆ ಕ್ರಷ್ ಮಾಡಿದ್ರೆ ಸಾಕಾಗುತ್ತೆ, ಅದರ ಸ್ಮೆಲ್ ಬರೋಕೆ ಶುರು ಆಗುತ್ತೆ. ಈ ಥರ ಕೈಯಲ್ಲಿ ಕ್ರಷ್ ಮಾಡಿ ಇನ್ನ ಹಾಕಿಬಿಡಿ ನೀರಿಗೆ. ಸರಿಯಾಗಿ ಕುದೀಲಿ. ನಿಮಗೆ ಆ ಎಲೆನ ಕ್ರಷ್ ಮಾಡ್ತಾ ಇರುವಾಗಲೇ ಅದು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೀವು ಕೈಯನ್ನು ಸ್ಮೆಲ್ ಮಾಡಿ ನೋಡಿದರೆ ಆ ಸ್ಮೆಲ್ಲಿಗೆ ನಮಗೆ ಮೂಗ್ ಬ್ಲಾಕ್ ಆಗಿರೋದೆಲ್ಲ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ನಾವು ಯೂಸ್ ಮಾಡಬಹುದು. ಇದನ್ನ ಬೇರೆ ಬೇರೆ ಥರದಲ್ಲಿ ಯೂಸ್ ಮಾಡಬಹುದು. ಅದನ್ನು ನಾನೊಂದು ಸಪ್ರೇಟ್ ವಿಡಿಯೋ ಆಗಿ ಹೇಳ್ತೀನಿ ಇನ್ನೊಮ್ಮೆ. ನೀವು ಅದು ಈ ಥರ ಕುದೀತಾ ಇರುವಾಗ ಬೇಕಂದರೆ ಒಂದು ಪ್ಲೇಟನ್ನು ಮುಚ್ಚಿ ಇಡಬಹುದು. ಯಾಕಂತ ಹೇಳಿದರೆ ಅದು ಹಾಗೆ ಹಬೆ ಹೊರಗೆ ಹೋಗ್ತಾ ಇದ್ರೆ ಅದರ ಸ್ಮೆಲ್ ಕೂಡ ಆಲ್ಮೋಸ್ಟ್ ಹೊರಗೆ ಹೋಗುತ್ತೆ. ಸೊ ನೀವು ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ರೆ ಕುದಿವಾಗ ಅದ್ರ ಸ್ಮೆಲ್ ಕೂಡ ಹಾಗೆ ಅದ್ರ ಒಳಗಡೆನೆ ಉಳ್ಕೊಂಡಿರುತ್ತೆ. ನೋಡಿ, ಈಗ ಅದರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸ್ವಲ್ಪನೇ. ನಾವು ಅದನ್ನ ಸರಿಯಾಗಿ ಕುದಿಸ್ತಾ ಇದ್ದ ಹಾಗೆ ಆ ಎಲೆಯ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಆ ಎಲೆ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆದರೆ ಸಾಕಾಗುತ್ತೆ. ನೀವು ಒಂದು 3 ರಿಂದ 4 ನಿಮಿಷ ಕುದಿಸಿದ್ರೆ ಕೂಡ ಸಾಕಾಗುತ್ತೆ. ಸಣ್ಣ ಉರಿಯಲ್ಲಿ ಅಥವಾ ಮೀಡಿಯಂ ಉರಿಯಲ್ಲಿ ಇಟ್ಟು ಕುದಿಸಿ ಅದನ್ನು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಇದೇ ನೀರನ್ನು ಮೂಗ್ ಬ್ಲಾಕ್ ಆಗಿರೋದಿದ್ರೆ ಅದನ್ನು ಇಮಿಡಿಯೇಟ್ಲಿ ಅದು ಈ ಥರ ಹಬೆ ಬರ್ತಾ ಇರುವಾಗಲೇ ಇನ್ಹೇಲ್ ಮಾಡ್ಕೊಳ್ಬೇಕು. ಇವಾಗ ನೀವು ಏನು ಸ್ಟೀಮ್ ತೊಗೊಳ್ತೀರಾ ಅಥವಾ ಹಬೆ ತೊಗೊಳ್ತೀರಲ್ಲ, ವಿಕ್ಸ್ ಅಥವಾ ನೀವು ನೀಲಗಿರಿ ಆಯಿಲ್ ಎಲ್ಲ ಹಾಕಿ ತೊಗೊಳ್ತೀರಾ, ಆ ಥರ ಮಾಡುವ ಬದಲಿಗೆ ಹೀಗೆ ಕೂಡ ಮಾಡಬಹುದು. ಇದನ್ನು ನೀವು ಮಕ್ಕಳಿಗೆ ಕೂಡ ಕೊಡಬಹುದು. ಅದು ಮೂಗ್ ಬ್ಲಾಕ್ ಆಗೋಕ್ಕೆ ಈ ಥರ ಆದರೆ. ಜ್ವರಕ್ಕೆ ಈ ಔಷಧನ ತಗೊಳ್ಳೋದಿದ್ರೆ ಈ ಥರ ನೀವು ನೀರಲ್ಲಿ ಎಲೆನ ಹಾಕಿ ಕುದಿಸಿದವರು ಒಂದು 2 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಪ್ರತಿದಿನ 2 ಸಾರಿ ಕುಡಿಬೇಕು. ಇವಾಗ ಇದರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ನಾನು. ಇದನ್ನು ನೀವು ಡೈಲಿ 2 ಸಾರಿ ಕುಡಿದ್ರೆ, 2 ಟೀ ಸ್ಪೂನ್ 2 ಸಾರಿ ಕುಡಿದ್ರೆ ಕೂಡ ಜ್ವರಕ್ಕೆ ತುಂಬ ಒಳ್ಳೆ ಮೆಡಿಸಿನ್ ಇದು. ಜ್ವರ ಕೂಡ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.